ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿಯು ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ನನ್ನ ಮಗ ಫಸ್ಟ್ ಟೈಮ್ ನನ್ನ ಆಫೀಸಿಗೆ ಬಂದಾಗ 5:30 ಆಫೀಸ್ ಮುಗಿಸ್ಕೊಂಡು ಅವನಿಗೆ ಏನಾದರೂ ಕೊಡ್ಸೋಣ ಅಂತೇಳಿ ನಾನು ಮ್ಯಾಕ್ಡೊನಾಲ್ಡ್ ಶಾಪಿಗೆ ಹೋಗಿದ್ದೆ. ಈ ಶಾಪ್ ಎಲ್ಲಿದೆ ಅಂದರೆ ಹೈವೇ ರೋಡಲ್ಲಿದೆ, ದಾವಣಗೆರೆಯಲ್ಲಿ. ನೀವು ಬೆಂಗಳೂರು ಅಥವಾ ಧಾರವಾಡ ಹೋಗ್ಬೇಕಾದ್ರೆ ಹೈವೇ ರೋಡ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದೆ. ಇದು ಹೊಸದಾಗಿ ಒಂದು 2-3 ವರ್ಷ ಆಗಿರಬೇಕು ಸ್ಟಾರ್ಟ್ ಆಗಿ. ನಾನು ಭಾಳ ದಿನ ಇಲ್ಲಿಗೆ ಹೋಗಿರಲಿಲ್ಲ, ಬಟ್ ಪಾರ್ಸಲ್ ತಂದಿದ್ವಿ. ಬಟ್ ಪಾರ್ಸಲ್ ತರಬೇಕಾದ್ರೆ ಸ್ವಲ್ಪ ಅಷ್ಟು ಯಾಕೋ ಚೆನ್ನಾಗಿ ಅನಿಸ್ತಿಲ್ಲ. ನೋಡೋಣ, ಇದನ್ನು ಹೋಗೋಣ ಅಂತೇಳಿ ನಾನು ಮ್ಯಾಕ್ಡೊನಾಲ್ಡ್ ಶಾಪಿಗೆ ಕರ್ಕೊಂಡು ಹೋದೆ. ಏನೆಲ್ಲ ಮ್ಯಾಕ್ಡೊನಾಲ್ಡ್ ಸಿಗುತ್ತೆ ಅಂತೇಳಿ ಮಾಹಿತಿಯನ್ನು ತಗೊಂಡು ಹಾಗೆಯೇ ಸಂಪೂರ್ಣ ಒಂದು ವಿಡಿಯೋ ಮಾಡೋಣ ಇನ್ನೊಂದಿನ ಅಂತೇಳಿ ಅವ್ರ ಹತ್ರ ಪರ್ಮಿಷನ್ ಕೂಡ ತಂದಿದ್ನಿ. ಇದು ಇರಲಿ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಮ್ಯಾಕ್ಡೊನಾಲ್ಡ್ ಶಾಪ್ ಭಾಳ ಚೆನ್ನಾಗಿದೆ ದಾವಣಗೆರೆಯಲ್ಲಿ, ಮತ್ತು ಐಟಮ್ ಕೂಡ ಭಾಳ ಚೆನ್ನಾಗಿ ಸಿಗ್ತಾ ಇದೆ. ಇದು ಗೊತ್ತಿದೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತೇಳಿ. ಮ್ಯಾಕ್ಡೊನಾಲ್ಡ್ ಥ್ರೂಔಟ್ ವರ್ಲ್ಡ್ ಇದೆ. ಇದು ಫ್ರಾಂಚೈಸಿ ಎಲ್ಲ ಕಡೆ ಇರೋದ್ರಿಂದ ನಮ್ಮ ದಾವಣಗೆರೆ ಕೂಡ ಈಗ ತುಂಬ ಅಭಿವೃದ್ಧಿ ಪಥದಲ್ಲಿರೋದ್ರಿಂದ ಎಲ್ಲವೂ ಕೂಡ ಇದೆ. ಇಲ್ಲಿ KFC ಇದೆ, ಮ್ಯಾಕ್ಡೊನಾಲ್ಡ್ ಇದೆ, ಡಾಮಿನೋಸ್ ಪಿಜ್ಜಾ ಇದೆ, ಹೀಗೆ ಅನೇಕ ಆಹಾರ ಪದಾರ್ಥಗಳುಳ್ಳ ಶಾಪುಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ಭಾಳ ವಿಶಾಲವಾದ ಒಂದು ಮಳಿಗೆಯನ್ನು ಅವರು ಮ್ಯಾಕ್ಡೊನಾಲ್ಡ್ ಮಾಡಿದ್ದಾರೆ. ವರ್ಕರ್ಸ್ ಕೂಡ ಅಷ್ಟೇ, ಎಂಪ್ಲಾಯೀಸ್ ಕೂಡ ಅಷ್ಟೇ, ಭಾಳ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಫ್ರೆಶ್ ಆದ ಐಟಮ್ಸ್ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಕಾಸ್ಟ್ ಕೂಡ ಏನು ತುಂಬ ಜಾಸ್ತಿ ಇಲ್ಲ. ತಾವು ಕೂಡ ಇಷ್ಟಪಟ್ಟರೆ ಮ್ಯಾಕ್ಡೊನಾಲ್ಡ್ ಅಂತ ಇಷ್ಟಪಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾರಿಗಾದರೂ ಇಷ್ಟ ಆದರೆ ಇದು ದಾವಣಗೆರೆಯಲ್ಲಿ ಲಭ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ನೋಡಿ, ನನ್ನ ಮಗ ಅವನು ಏನು ತೊಗೊಂಡಿದ್ದಾನೆ ಅಂತೇಳಿ ಇದರಲ್ಲಿ ಕಾಣುತ್ತೆ. ಅವನೊಂದು KFC ಥರನೇ ನನಗೆ ಚಿಕನ್ ಬೇಕು ಅಂದ, ಚಿಕನ್ ಐಟಮಲ್ಲಿತ್ತು. ಹಾಗೆ ಅವನು ಚಿಕನ್ ಐಟಮ್ ಮತ್ತು ಒಂದು ಕೋಕ್ ಅವನಿಗೆ ತೊಗೊಂಡ್ವಿ. ಹಾಗೆ ಪಾರ್ಸಲ್ ಕೂಡ ಅವ್ರ ಸಿಸ್ಟರಿಗೆ ತೊಗೊಂಡ ಅವನು. ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಮಕ್ಕಳು ಬರ್ತಾರೆ ಅಂತೇಳಿ ಅವರಿಗೆಲ್ಲ ಬಲೂನು, ಹಾಗೆ ಬಲೂನ್ ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನನಗೂ ಒಂದು ಬಲೂನ್ ಬೇಕು ಅಂದ, ಇವನು ಕೂಡ ಅಲ್ಲಿ ಬಲೂನ್ ಕೇಳ್ದ, ಹಾಗೆ ಬಂತು. ಅವತ್ತೇನಾಯ್ತು ಅಂದರೆ, ಕಳೆದ ವಾರದ ಇದು ವಿಡಿಯೋ ಇದು. ಸಾಕಷ್ಟು ಮಳೆ ದಾವಣಗೆರೆಯಲ್ಲಿ ಬಂತು. ಜೂನ್ ಜುಲೈಯಲ್ಲಿ ಮಳೆ ಇರಲಿಲ್ಲ. ಆಗಸ್ಟಲ್ಲಿ ಮಳೆ ಬರುವ ಮುನ್ಸೂಚನೆ ಇದೆ ಅಂತೇಳಿ ನಾನು ಓದಿದ್ದೆ. ಹಾಗೆ ಸುಮಾರು ಜನಕ್ಕೂ ಕೂಡ ನಾನು ಹೇಳಿದ್ದೆ ಆಗಸ್ಟಲ್ಲಿ ಮಳೆ ಬರುತ್ತೆ ಅಂತೇಳಿ. ಇದೇ ರೀತಿ ಆಗಸ್ಟಲ್ಲಿ ಮಳೆ ಬಂತು. ನೋಡಿ, ನಮ್ಮ ಮನೆ ಹತ್ರ ತೆಗೆದಿರೋಂಥ ಒಂದು ವಿಡಿಯೋ. ಸಾಕಷ್ಟು ಪರವಾಗಿಲ್ಲ, ನಾವು ಜೂನ್ ಜುಲೈಲಿ ಅಷ್ಟು ಮಳೆ ಕೂಡ ನಾವು ರಿಸೀವ್ ಮಾಡಲಿಲ್ಲ ದಾವಣಗೆರೆಯಲ್ಲಿ. ಆಗಸ್ಟಲ್ಲಿ ಚೆನ್ನಾಗಿ ಬಂತು. ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನೋಡಿ. ಮಳೆ ಅಂದರೆ ಸಕಲ ಜೀವರಾಶಿಗಳಿಗೂ ಕೂಡ ಜೀವನೇ ಅದು. ಹೀಗೆ ನಮ್ಮ ರೈತಾಪಿ ವರ್ಗದವರೆಲ್ಲ ಚೆನ್ನಾಗಿರಬೇಕಂದ್ರೆ ಮುಂಗಾರು ತುಂಬ ಕ್ಷೀಣ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಈಗ ಮಳೆ ಬಂದರೆ ಕೆಲವು ಧಾನ್ಯಗಳನ್ನು ಈಗಲೂ ಕೂಡ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈಗಲೂ ಮಳೆ ಬಂದರೆ ಗ್ರೌಂಡ್ ವಾಟರ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಏನು ಭದ್ರಾ ಡ್ಯಾಮ್ ಇದೆ ಮತ್ತು ಡ್ಯಾಮ್ಗಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗಾಗಲೇ ಆ ಕಡೆ ಎಲ್ಲ ಕ್ಯಾಚ್ಮೆಂಟ್ ಏರಿಯಾ ಚೆನ್ನಾಗಾಗಿ ಮಳೆ ಎಲ್ಲ ಚೆನ್ನಾಗಿ ಬಂದು ಡ್ಯಾಮ್ಗಳೆಲ್ಲ ತುಂಬಿದೆ ಅನ್ನೋ ಒಂದು ವರದಿ ಆಗ್ತಾ ಇದೆ. ಪರವಾಗಿಲ್ಲ, ಲೇಟಾಗಿ ಬಂದರೂ ಕೂಡ ಮಳೆ ಎಲ್ಲ ಕಡೆ ಬರ್ತಾ ಇದೆ. ಈಗ ಲಾಸ್ಟ್ ವೀಕಲ್ಲಿತ್ತು, ಈ ವೀಕಲ್ಲಿ ಏನು ಮಳೆ ಅಷ್ಟೊಂದು ಕಾಣಲಿಲ್ಲ. ಸ್ವಲ್ಪ ಲಾಸ್ಟ್ ವೀಕಲ್ಲಿ ಮೇ ಜೂನಲ್ಲಿ ಏನು ಜುಲೈ ಅಲ್ಲಿವರೆಗೆ ಏನು ಮಳೆ ಬರಲಿಲ್ಲ, ಬರ್ತಾ ಇತ್ತು ಹೋಗ್ತಾ ಇತ್ತು, ಆದರೆ ಅಷ್ಟೊಂದು ಜೋರಿರಲಿಲ್ಲ. ಈಗ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ನೀವು ವಿಡಿಯೋದಲ್ಲಿ ಕಾಣ್ಬೋದು. ನೋಡಿ ಸ್ನೇಹಿತರೆ. तुझसे जुदा अगर हो जाएंगे तो खुद से ही हो